ಗೈಸ್ ನೀವೇನಾದ್ರೂ ಕೊಟ್ಟಿಯೂರ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಈ ಸುತ್ತಮುತ್ತ ಇರೋ ಪ್ಲೇಸ್ಗಳನ್ನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಹೌದು ಗೈಸ್, ನಾವು ನಮ್ಮ ಬ್ರದರ್ಸ್ ಎಲ್ಲ ಕೇರಳಕ್ಕೆ ಹೋಗಿದ್ದು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಏನಂತಂದ್ರೆ ಕೊಟ್ಟಿಯೂರ್ಗೆ ಹೋಗೋದು ನಮ್ಮ ಮೈನ್ ಪ್ಲಾನ್ ಆಗಿತ್ತು. ಸಂಡೇ ವೀಕೆಂಡ್ ಇರೋದ್ರಿಂದ ನಾಳೆ ಹೋಗೋಣ ಅಂತ ಅಂದ್ಬಿಟ್ಟು ಸಂಡೇ ಪೂರ್ತಿ ಸುತ್ತಮುತ್ತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದು. ನಾವು ಫಸ್ಟ್ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಅಲ್ಲೇ ಹತ್ರ ಇರೋ ರಾಜರಾಜೇಶ್ವರ ಅಂತ ದೇವಸ್ಥಾನಕ್ಕೆ ಹೋದು. ಈ ಕೇರಳದಲ್ಲಿರೋ ಎಲ್ಲಾ ದೇವಸ್ಥಾನಕ್ಕೂ ಅದರದೇ ಆದಂತ ಒಂದು ಹಿಸ್ಟ್ರಿ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋ ಈ ದೇವಸ್ಥಾನದ ಕಟ್ಟಡ 1500 ವರ್ಷದ ಹಳೇದಂತೆ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನದ ಹತ್ರ ಹೋದು. ಈ ದೇವಸ್ಥಾನದ ಹೆಸರೇ ಮಡಾಯಿ ಕಾವು ಅಂತ. ಇಲ್ಲೇ ನೋಡಿ ನಾನ್ ವೆಜ್ ನ ಪ್ರಸಾದವಾಗಿ ಕೊಡೋದು, ಆದ್ರೆ ಇಲ್ಲಿ ಪೇ ಮಾಡ್ಬಿಟ್ಟು ತಗೋಬೇಕು ಪ್ರಸಾದನ. ಏನಂತಂದ್ರೆ ಇವಾಗ ಜನ ಎಲ್ಲ ಕೊಟ್ಟಿಯೂರಿಗೆ ಬರ್ತಾ ಇರೋದ್ರಿಂದ ಹೆಂಗಿದ್ರು ಬಂದಿದೀವಿ ಅಂತ ಅಲ್ಲೇ ಸುತ್ತಮುತ್ತ ಇರೋ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇದಾರೆ. ಸೊ ಅದಕ್ಕೇನೆ ಇಲ್ಲೂ ಕೂಡ ತುಂಬಾನೇ ಕೊಟ್ಟಿಯೂರ್ ತರನೇ ರಶ್ ಆಗಿತ್ತು. ಸುಮಾರು ಹೊತ್ತು ನಿಂತಾದ್ಮೇಲೆ ದರ್ಶನ ಮಾಡಿ ಪ್ರಸಾದ ಇಸ್ಕೊಂಡು ಬೇರೆ ಕಡೆ ಹೊರಟು. ಅಷ್ಟರಲ್ಲಿ ತಿಂಡಿಗೆ ಟೈಮ್ ಆಗಿತ್ತು. ಅಲ್ಲೇ ಒಂದು ಹೋಟ್ಲ್ ಹತ್ರ ಹಾಕ್ದು. ಏನಂತಂದ್ರೆ ಕೇರಳದಲ್ಲಿ ಮೇನ್ ಪ್ರಾಬ್ಲಮ್ ಏನು ಅಂತಂದ್ರೆ ಲ್ಯಾಂಗ್ವೇಜ್ ಒಂದ್ ಪಕ್ಷ ಹೆಂಗೋ ಮ್ಯಾನೇಜ್ ಮಾಡ್ಬಿಡ್ಬೋದು, ಆದ್ರೆ ಈ ಊಟದ್ದೇ ಮೇನ್ ಸಮಸ್ಯೆ. ನಾವಂತೂ ತುಂಬಾನೇ ಹೋಟ್ಲ್ಗಳು ಹುಡ್ಕಾಡಿದೀವಿ ಊಟಕ್ಕೋಸ್ಕರ. ಅಲ್ಲಿಂದ ಊಟ ಮಾಡ್ಕೊಂಡು ಯಾವ್ದೋ ಒಂದು ಬೀಚ್ ಕಡೆ ಹೊರಟ ಇದ್ದು. ಅದೇನೋ ಹೇಳ್ತಾರಲ್ಲ, ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ತುಂಬಾ ಚೆನ್ನಾಗಿರುತ್ತೆ ಅಂತ. ಒಂದೊಂದು ಊರು ಮಸ್ತ್ ಆಗಿದ್ದು ಮಾತ್ರ. ಅಲ್ಲಿ ಬೀಚ್ ಅಲ್ಲಿ ಹೋಗ್ಬಿಟ್ಟು ಮಸ್ತಾಗಿ ಆಟ ಆಡ್ಕೊಂಡು ಅದನ್ನ ಮುಗಿಸ್ಕೊಂಡು ಸೆಂಟ್ ಆಂಜಲೋ ಅನ್ನೋ ಫೋರ್ಟ್ ಹತ್ರ ಹೋದು. ಇದು ಕೇವಲ ಫೋರ್ಟ್ ಮಾತ್ರ ಅಲ್ಲ, ಬ್ಯಾಕ್ ಸೈಡ್ ಅಲ್ಲಿ ಬೀಚ್ ಕೂಡ ಐತೆ. ಈ ಫೋರ್ಟ್ ಬಗ್ಗೆ ಹಿಸ್ಟ್ರಿ ಏನ್ ನನಗೆ ಅಷ್ಟಾಗಿ ಗೊತ್ತಿಲ್ಲ, ಬಟ್ ಫೋರ್ಟ್ ಮಾತ್ರ ಮಸ್ತ್ ಆಗಿತ್ತು. ಅವಾಗಿನ ಟೈಮಲ್ಲಿ ಇಷ್ಟು ಸಖತ್ತಾಗಿ ಫೋರ್ಟ್ ಗಳನ್ನೆಲ್ಲ ಕಟ್ಟಿದ್ದಾರೆ. ಅದೆಲ್ಲ ಫುಲ್ ನೋಡ್ಕೊಂಡು ಅಲ್ಲೇ ಫೋಟೋಸ್ ಗೀಟೋಸ್ ಎಲ್ಲ ತಕೊಂಡು ಅಲ್ಲಿಂದ ಸ್ವಲ್ಪ ದೂರ ಇರೋ ಡ್ರೈವಿಂಗ್ ಬೀಚ್ ಹತ್ರ ಹೋದು. ಏನಂತಂದ್ರೆ ಸುಮಾರು ದಿನದಿಂದ ಇಲ್ಲೊಂದು ಕಾರ್ ಒಂದು ಸ್ವಲ್ಪ ನೀರಿಂದ ಪ್ರಾಬ್ಲಮ್ ಆಗಿತ್ತಂತೆ. ಸೊ ಅದಕ್ಕೆ ಇವಾಗ ಡ್ರೈವಿಂಗ್ ಮಾಡಕ್ ಯಾರಿಗೂ ಅವಕಾಶ ಕೊಡ್ತಾ ಇರ್ಲಿಲ್ಲ. ಸೊ ನಾವು ಅಲ್ಲೊಂದ್ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಎಲ್ಲಾದ್ರೂ ಸ್ಟೇ ಇರಕ್ಕೆ ರೂಮ್ ಮಾಡ್ಕೋಣ ಅಂತ ಹೊರಟು. ಅಲ್ಲಿ ನಾವೆಲ್ಲ ಕಾರ್ ಹತ್ರ ಹೋಗ್ಬೇಕಾದ್ರೆ ಈ ಚಿಕ್ಕ ಹುಡುಗಿ ಅವ್ರ ಅಪ್ಪಂದು ಫೋಟೋ ತೆಗಿತಾ ಇತ್ತು. ನಿಜ, ಅದನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಮತ್ತೆ ಗೈಸ್, ನೀವೇನಾದ್ರೂ ಕೊಟ್ಟಿಯೂರ್ ಸುತ್ತಮುತ್ತ ಹೋದ್ರೆ ಇವಿಷ್ಟು ಪ್ಲೇಸ್ ಗಳನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ.